ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮೈಸೂರಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 9 ವರ್ಷದ ಪುಟ್ಟ ಕಂದಮ್ಮ, ಸಣ್ಣ ಮಗು ಅನ್ನೋದನ್ನು ಕೂಡ ನೋಡದೆ ಆ ಕೀಚಕ ಮಲಗಿದ್ದಂಥ ಮಗುವನ್ನ ಎತ್ತೊಯ್ದು ತನಗೆ ಬೇಕಾದ ರೀತಿಯಲ್ಲಿ ಬೆಳೆಸಿಕೊಂಡು ಅದಾದ ಬಳಿಕ ಕಲ್ಲನ್ನ ತಲೆ ಮೇಲೆ ಎತ್ತು ಹಾಕಿ ಅತ್ಯಂತ ಬರ್ಬರವಾಗಿ ಆ ಮಗುವಿನ ಪ್ರಾಣವನ್ನ ತೆಗೆದಿದ್ದಾನೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅದರ ಜೊತೆಗೆ ಈ ಆರೋಪಿಯ ಗಲ್ಲು ಶಿಕ್ಷೆಗೆ ಒತ್ತಾಯ ಕೇಳಿ ಬಂದಿದೆ. ಅಥವಾ ಆತನನ್ನ ಎನ್ಕೌಂಟರ್ ಮಾಡಬೇಕು ಅಥವಾ ಜೀವನ ಪರ್ಯಂತ ಆತನನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಮತ್ತೊಮ್ಮೆ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದು ಕೂಡ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನು ಬೆಳಗ್ಗಿನ ವಿಡಿಯೋದಲ್ಲಿ ಘಟನೆಗೆ ಸಂಬಂಧಪಟ್ಟಾಗಿ ವಿವರವನ್ನು ಕೊಟ್ಟಿದ್ದೆ. ಈಗ ಮತ್ತೊಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು. ಅದು ನಮ್ಮ ಕಾನೂನಿನ ಲೋಪ ಎಂತೆಂಥ ದುರಂತಗಳಿಗೆ, ಎಂತೆಂಥ ಅವಘಡಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್. ಅದೇನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲಿಗೆ ಚುಟುಕಾಗಿ ಘಟನೆ ಏನು ಅನ್ನೋದನ್ನ ವಿವರಿಸ್ತೀನಿ. ಬಂಧುಗಳೇ, ಮೈಸೂರಿನಲ್ಲಿ ದಸರಾ ನಡೀತಾ ಇತ್ತು. ಸಾಕಷ್ಟು ವ್ಯಾಪಾರಿಗಳು ಬೇರೆ ಬೇರೆ ಭಾಗದಿಂದ ಬರ್ತಾರೆ, ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕಲಬುರಗಿ ಭಾಗದ ಒಂದು ಕುಟುಂಬ ಅಲ್ಲಿಗೆ ಬಂದಿರುತ್ತೆ. ಸಾಕಷ್ಟು ದಿನಗಳಿಂದ ಅವರು ಅರಮನೆ ಸಮೀಪದಲ್ಲಿ ಇರುವಂತಹ ವಸ್ತು ಪ್ರದರ್ಶನದ ಆ ಮೈದಾನ ಇದೆಯಲ್ಲ, ಅಲ್ಲಿ ಟೆಂಟ್ ಹಾಕೊಂಡು ಜೀವನವನ್ನ ಮಾಡ್ತಿರ್ತಾರೆ. ಬಲೂನ್ ಅನ್ನ ಮಾರಾಟ ಮಾಡ್ತಿರ್ತಾರೆ. ಹಗಲು ಬಲೂನ್ ಮಾರಾಟವನ್ನ ಮಾಡಿದ್ರೆ ರಾತ್ರಿ ಬಂದು ಅಲ್ಲಿ ತಂತಿರ್ತಾರೆ. ಗುರುವಾರ ಊರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ. ಆದ್ರೆ ಬುಧವಾರ ಅವರು ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಎಲ್ಲರೂ ಕೂಡ ಕೆಲಸ ಮಾಡಿ ಸುಸ್ತಾಗಿ ಬಂದು ಮಲ್ಕೊಂಡಿರ್ತಾರೆ. ಆ 9 ವರ್ಷದ ಪುಟ್ಟ ಕಂದಮ್ಮ ಕೂಡ ತಾಯಿಯ ಮಡಿನಲ್ಲಿ ಮಲ್ಕೊಂಡಿರುತ್ತೆ. ಬೆಳಗ್ಗೆ ಮುಂಚೆ 4 ಗಂಟೆ ಸುಮಾರಿಗೆ ಮಳೆ ಸೋರೋದಕ್ಕೆ, ಅಂದ್ರೆ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಟೆಂಟ್ ಹಾಕೊಂಡ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಒಳಗಡೆ ಬರ್ತಿರುತ್ತೆ. ಹೀಗಾಗಿ ಎಲ್ರಿಗೂ ಕೂಡ ಎಚ್ಚರ ಆಗುತ್ತೆ, ಹೊರಗಡೆ ಹೋಗಬೇಕು ಅಂತ ಪ್ರಯತ್ನವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಜೊತೆಗಿದ್ದಂತ ಮಗು ಇರೋದಿಲ್ಲ, ಕಾಣೆ ಆಗಿರುತ್ತೆ. ಎಲ್ರಿಗೂ ಕೂಡ ಆತಂಕ ಜಾಸ್ತಿ ಆಗುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡ್ತಾರೆ, ಮಗುವು ಪತ್ತೆ ಇಲ್ಲ. ಅದಾದ ಬಳಿಕ ಪರಿಚಯ ಇದ್ದಂತ ಆಟೋ ಡ್ರೈವರ್ ಮೂಲಕ ಸೀದಾ ಹೋಗಿ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸ್ತಾರೆ. ಸ್ವಲ್ಪ ಹೊತ್ತಿಗೆ, ಅಂದ್ರೆ ಹುಡುಕಾಟ ಎಲ್ಲವೂ ಕೂಡ ಆರಂಭ ಆಗಿ ಸ್ವಲ್ಪ ಹೊತ್ತಿಗೆ ಅವರು ಮಲಗಿದ್ದಂತ ಟೆಂಟ್ ಇಂದ ಒಂದು 150 ಮೀಟರ್ ದೂರದಲ್ಲಿ ಚರಂಡಿಯಲ್ಲಿ ಆ ಮಗುವಿನ ಮೃತದೇಹ ಪತ್ತೆಯಾಗ್ಬಿಡುತ್ತೆ. ಅಂದ್ರೆ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಮಗು ಇರುತ್ತೆ. ದೇಹದ ಮೇಲೆ ತುಂಡು ಬಟ್ಟೆ ಇರೋದಿಲ್ಲ, ಮೈ ತುಂಬ ಗಾಯ ಇರುತ್ತೆ, ಕಿವಿ ಹರಿದೋಗಿರುತ್ತೆ, ಮೂಗು ಕಟ್ಟಾಗಿರುತ್ತೆ, ಗಲ್ಲ ಹರಿದೋಗಿರುತ್ತೆ. ಅಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಹಂಗಾಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಎಂಥವರಿಗೂ ಕೂಡ ಸಂಕಟ ಆಗ್ಬಿಡುತ್ತೆ. ಅದರಲ್ಲೂ ಕೂಡ ಮಕ್ಕಳು ಇದ್ದಂಥವರಿಗಂತೂ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ. ಆ ಸ್ಥಿತಿಯಲ್ಲಿ ಮಗುವಿನ ದೇಹ ಪತ್ತೆಯಾಗುತ್ತೆ. ತಕ್ಷಣ ಪೊಲೀಸರಿಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ, ಮಗುವನ್ನ ಯಾರೋ ಬಳಸಿಕೊಂಡು ಅದಾದ ಬಳಿಕ ಪ್ರಾಣವನ್ನ ತೆಗೆದು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಷ್ಟು ಕ್ರೂರವಾಗಿ ಮಗುವಿನ ಪ್ರಾಣವನ್ನ ತೆಗೆದಿದ್ರು. ಹೀಗಾಗಿ ಪೊಲೀಸರು ಕೂಡ ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸ್ತಾರೆ. ಒಂದಾದ ಬಳಿಕ ಒಂದು ಸಿಸಿಟಿವಿ ದೃಶ್ಯವನ್ನ ಲಿಂಕ್ ಮಾಡ್ತಾ ಹೋಗ್ತಾರೆ. ಆಗ ಒಬ್ಬ ಆರೋಪಿ ಪತ್ತೆ ಆಗ್ತಾನೆ. ಆತನೇ ಕಾರ್ತಿಕ್ ಎನ್ನುವಂತ ಆರೋಪಿ. ತಕ್ಷಣವೇ ಆತನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆತ ಕೊಳ್ಳೆಗಾಲದಲ್ಲಿ ಇರ್ತಾನೆ. ಅಲ್ಲಿಂದ ಆ ಕೀಚಕನನ್ನ ಎಳ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಬಾಟಲಿಯಲ್ಲಿ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆಗ ಜೈಕೀರ್ತಿ ಎನ್ನುವಂತ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ. ಗುಂಡನ್ನ ಹೊಡೆದು ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಾಲಿಗೆ ಗುಂಡೇಟು ಬಿದ್ದಿದ್ದರೂ ಕೂಡ ಆತನ ಮುಖದಲ್ಲಿ ಸ್ವಲ್ಪವೂ ಕೂಡ ನೋವು ಕಾಣ್ತಾ ಇಲ್ಲ. ಅದು ಏನ್ ನಶೆನೋ ಏನೋ ಒಂದು ಕೂಡ ಅರ್ಥ ಆಗ್ತಿಲ್ಲ. ಇದು ಆದಂತ ಘಟನೆ. ಅದಾದ ಬಳಿಕ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಆರಂಭದಲ್ಲಿ ವಿಪಕ್ಷ ನಾಯಕರಾಗ್ಲಿ, ಆಡಳಿತ ಪಕ್ಷದ ನಾಯಕರಾಗ್ಲಿ ಯಾರು ಕೂಡ ಮಾತಾಡಿರಲಿಲ್ಲ. ಅದಾದ ಬಳಿಕ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪರಿಂದ ಹಿಡಿದು ಸಾಕಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ, ಯದುವೀರ್ ದತ್ತ ಒಡೆಯರ್ ಇವರೆಲ್ಲರೂ ಕೂಡ ಈಗಾಗಲೇ ಆಕ್ರೋಶವನ್ನ ಹೊರಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂತು, ಏನು ಎತ್ತ ಅಂತ ಹೇಳಿ. ಅದ್ರ ಆಚೆಗೆ ನಾನು ಇದೀಗ ಆರೋಪಿಯ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಎಂತಹ ಕರಾಳ ಇತಿಹಾಸ, ಕಾನೂನು ಲೋಪ ಇಂಥವ್ರಿಗೆಲ್ಲ ಹೇಗೆ ಪ್ರಯೋಜನ ಆಗುತ್ತೆ ಎನ್ನುವ ರೀತಿಯಲ್ಲಿ ಈ ಕೃತ್ಯವನ್ನ ಆತ ಎಸಗ್ತಾ ಇರೋದು ಪ್ರಥಮ ಬಾರಿಗೆ ಅಲ್ಲ. ಆತ ಕೊಳ್ಳೆಗಾಲ ಮೂಲದವನು. ಬಸ್ ಕ್ಲೀನರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಪ್ರೈವೇಟ್ ಬಸ್ಗಳಲ್ಲಿ. 2019 ಸಂದರ್ಭದಲ್ಲಿ ಕೊಳ್ಳೆಗಾಲದ ಒಂದು ಭಾಗದಲ್ಲಿ ಸೇತುವೆ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದಂತ ಗೌರ್ಮೆಂಟ್ ಸರ್ವರ್ ಹೆಣ್ಣು ಮಗಳು, ಗೌರ್ಮೆಂಟ್ ಕೆಲಸವನ್ನ ಮಾಡ್ತಾ ಇದ್ದಂತ ಹೆಣ್ಣು ಮಗಳು, ಆಕೆಯನ್ನ ಆತ ಕೈ ಹಿಡಿದು ಎಳಿತಾನೆ. ಆಕೆ ಬರೋದಕ್ಕೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಫೋರ್ಸ್ಫುಲಿ ಆಕೆನ ಎಳ್ಕೊಂಡು ಕೆಳಗಡೆ ಹೋಗ್ತಾನೆ. ಸೀದಾ ನದಿ ಸಮೀಪಕ್ಕೆ ಹೋಗ್ತಾನೆ. ಅಲ್ಲಿ ಆಕೆ ಮೇಲೆ ಎರಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆಕೆ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದ ಹಾಗೆ ಸಿಟ್ಟಲ್ಲಿ ಆಕೆ ಕತ್ತನ್ನ ಹಿಸ್ಕೋದಿಕ್ಕೆ ಪ್ರಯತ್ನವನ್ನ ಪಡ್ತಾನೆ, ನನಗೆ ಸಹಕರಿಸಿಲ್ಲ ಎನ್ನುವಂತ ಸಿಟ್ಟಲ್ಲಿ. ಅದಾದ ಬಳಿಕ ನೀರಿಗೆ ಮುಳುಗಿಸಿ ಆಕೆಯನ್ನು ಸಾಯಿಸೋದಿಕ್ಕೆ ಆತ ಪ್ರಯತ್ನವನ್ನ ಪಟ್ಟಿರ್ತಾನೆ. ಆಕೆ ಜೋರಾಗಿ ಕಿರ್ಚ್ಕೊಳ್ತಾಳೆ. ಅದಾದ ಬಳಿಕ ಈತನಿಗೆ ಭಯ ಆಗಿ ಕೈ ಬಿಡ್ತಾನೆ. ಆಕೆ ಹೇಗೋ ತಪ್ಪಿಸ್ಕೊಂಡು ಓಡ್ ಹೋಗಿ ಬಿಡ್ತಾಳೆ. ಅದಾದ ಬಳಿಕ ದೂರು ದಾಖಲಾಗುತ್ತೆ. ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ. ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಆತನ ವಿರುದ್ಧವಾಗಿ ಇರುತ್ತೆ. ಅಂತಿಮವಾಗಿ ಮೊನ್ನೆ ತಾನೆ, ಅಂದ್ರೆ ಫೆಬ್ರವರಿ 22ನೇ ತಾರೀಕು 2025, ಕೇಳಿಸ್ಕೊಳ್ಳಿ, 2025, 2019 ಇನ್ಸಿಡೆಂಟ್ ಆಗಿದ್ದು.
2025ರಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ತೀರ್ಪು ಬಂದಿದ್ದು 6 ವರ್ಷಗಳ ನಂತರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6 ವರ್ಷಗಳ ನಂತರ ತೀರ್ಪು ಬಂತು. ಯಾವಾಗ? ಫೆಬ್ರವರಿ 22ನೇ ತಾರೀಕು. ಆತ ಈ ಕೃತ್ಯವನ್ನ ಎಸಗಿದ್ದು ಹೌದು ಎನ್ನುವ ರೀತಿಯಲ್ಲಿ ತೀರ್ಪು ಬರುತ್ತೆ. ಆತನಿಗೆ 4 ವರ್ಷಗಳ ಕಾಲ ಶಿಕ್ಷೆಯೂ ಕೂಡ ಪ್ರಕಟ ಆಗುತ್ತೆ, ಒಂದಷ್ಟು ದಂಡ ಅಂಥದ್ದೆಲ್ಲವನ್ನು ಕೂಡ ಹಾಕಲಾಗತ್ತೆ. ಅದಾದ ಬಳಿಕ ಏನ್ ಮಾಡ್ತಾನೆ ಆತ? ಇಷ್ಟು ಗಂಭೀರವಾದಂಥ ಪ್ರಕರಣ, ಆತ ಹೈಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸ್ತಾನೆ. ಶಿಕ್ಷೆ ಪ್ರಕಟ ಆಗಿ 4 ತಿಂಗಳ ಬಳಿಕ ಆತನಿಗೆ ಜಾಮೀನು ಸಿಕ್ಕಿಬಿಡುತ್ತೆ. ಈ ಸೀರಿಯಸ್ ಕೇಸಲ್ಲಿ ನಾನು ಇದನ್ನೇ ಹೇಳ್ತಾ ಇರೋದು, ನಮ್ಮ ಕಾನೂನಿನ ಲೋಪಕ್ಕೆ ಸಂಬಂಧಪಟ್ಟಾಗ ಅದು ಹೇಗೆ ಬೇಲ್ ಕೊಡ್ತಾರೋ ಅರ್ಥ ಆಗೋದಿಲ್ಲ. ಈಗ ನಟ ದರ್ಶನ್ ಕೇಸ್ ಅಂತ ತಗೊಂಡಾಗ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತ ತಗೊಂಡಾಗ ಅದು ಸೀರಿಯಸ್ ಕೇಸೇ. ಆದರೆ ಈಗಾಗಲೇ ನಟ ದರ್ಶನ್ ಒಂದಷ್ಟು ತಿಂಗಳುಗಳ ಕಾಲ ಜೈಲಲ್ಲಿ ಕಾಲ ಕಳೆದಿದ್ದಾಗಿದೆ, ಒಂದಷ್ಟು ಎಲ್ಲವೂ ಕೂಡ ಆಗಿದೆ. ನಟ ದರ್ಶನ್ಗೆ ಬೇಲ್ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಬೇಲನ್ನು ರಿಜೆಕ್ಟ್ ಮಾಡ್ತಾ ಇದೆ. ಬೇಲ್ಗೋಸ್ಕರ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ಅಷ್ಟೇ ಸೀರಿಯಸ್ ಕೇಸ್. ಇದು ಕೂಡ ಓರ್ವ ಹೆಣ್ಣುಮಗಳನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಲ್ಲಾದರೂ ಒಂದು ಸಾಮೂಹಿಕವಾಗಿ ತುಂಬಾ ಜನ ಸೇರ್ಕೊಂಡು ಮಾಡಿದಂಥ ಕೃತ್ಯ. ಅದನ್ನೇನು ಸಮರ್ಥನೆ ಮಾಡ್ಕೊಳ್ತಿಲ್ಲ ನಾನು, ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ಬಿಡಿ. ನಾನು ಕಂಪೇರ್ ಮಾಡಿ ಹೇಳ್ತಾ ಇರೋದು, ಇಲ್ಲಿ ಒಬ್ಬನೇ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾನೆ. ಸ್ವಲ್ಪ ಎಡವಟ್ಟಾಗಿದ್ರು ಆ ಹೆಣ್ಮಗಳ ಪ್ರಾಣವೇ ಹೋಗ್ತಿತ್ತು. ಆದ್ರೆ ಅಂಥದ್ರಲ್ಲಿ ಶಿಕ್ಷೆ ಪ್ರಕಟ ಆಗಿ ಬರೀ 4 ತಿಂಗಳಿಗೆ ಆತನಿಗೆ ಬೇಲ್ ಆಗಿಬಿಟ್ಟಿದೆ. ಯಾರು ಬೇಲ್ ಕೊಡಿಸೋದು? ಯಾರು ಇಂಥವ್ರ ಪರವಾಗಿ ವಾದ ಮಾಡುವಂಥ ಲಾಯರ್ಗಳು? ಒಂದು ಅರ್ಥ ಆಗಲ್ಲಪ್ಪ. ಇದು ನಿಜವಾಗ್ಲೂ ನಮ್ಮ ಕಾನೂನಿನ ಲೋಪ. ಬರೀ 4 ತಿಂಗಳಿಗೆ ಆತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದವನು ಸುಮ್ಮನೆ ಅದನ್ನ ಇಲ್ಲ. 2023ರಲ್ಲಿ ಮತ್ತೊಂದು ಕೇಸ್ ದಾಖಲಾಗುತ್ತೆ. ಅಲ್ಲೇನೋ ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾನೆ, ಇನ್ನೇನೋ ಅದೇ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ. ಆದ್ರೆ ಅದೇನು ಬಹಳ ಸೀರಿಯಸ್ ಆಗಿರ್ಲಿಲ್ಲ, ಅದರಲ್ಲಿ ನಾನು ಶಿಕ್ಷೆ ಪ್ರಕಟ ಅಂತದೇನು ಕೂಡ ಆಗಿರ್ಲಿಲ್ಲ. ಅದಾದ ಬಳಿಕನಾದ್ರೂ ಆತ ಸುಮ್ಮನೆ ಆಗಿದ್ದಾನೆ? ಇಲ್ಲ. ನನಗೆ ಜೈಲಲ್ಲಿ ಅಂದ್ರೆ ಶಿಕ್ಷೆ ಆಗಿದೆ, ಜೈಲಲ್ಲಿ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಇದೆ, ಅದು ಯಾವುದನ್ನು ಕೂಡ ಆತ ಯೋಚನೆ ಮಾಡಿಲ್ಲ. ಮತ್ತು ಹೊರಗಡೆ ಬಂದವನು ಸಣ್ಣ ಮಗುವಂತನೂ ಕೂಡ ನೋಡದೆ ಪೋಷಕರ ಜೊತೆ ಮಲಗಿದ್ದಂಥ ಮಗುವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ನ ಪ್ರಕಾರ ದಿಢೀರ್ ಈ ಕೃತ್ಯವನ್ನು ಎಸಗಿರುವಂಥ ಸಾಧ್ಯತೆ ಕಡಿಮೆ. ಆತ ಒಂದಷ್ಟು ದಿನಗಳ ಕಾಲ ನೀಟಾಗಿ ಸ್ಕೆಚ್ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಹೇಗೆ ಆ ಚಿಕ್ಕ ಮಕ್ಕಳ ಮೇಲೆ ಅಂಥವ್ರಿಗೆ ಈ ಭಾವನೆ ಬರುತ್ತೆ ಅಂತ. 9 ವರ್ಷದ ಹೆಣ್ಣು ಅಂದ್ರೆ ಎಷ್ಟು ದೊಡ್ಡ ಇರುತ್ತೆ ಆ ಮಗುಗೆ ಏನು ಅರ್ಥ ಆಗ್ತಿರುತ್ತೆ? ಪೋಷಕರು ಏನು ಮಾಡಿಬಿಟ್ಟಿದ್ದಾರೆ, ಇಡೀ ದಿನ ಕೆಲಸ ಮಾಡಿದ ಕಾರಣಕ್ಕಾಗಿ ಅವರೆಲ್ಲರಿಗೂ ವಿಪರೀತ ನಿದ್ರೆ ಬಂದ್ಬಿಟ್ಟಿದೆ. ಕಣ್ಣು ಬಿಡುವಂಥ ಸ್ಥಿತಿಯಲ್ಲಿ ಅವ್ರು ಯಾರು ಕೂಡ ಇರಲಿಲ್ಲ. ಹೀಗಾಗಿ ಮಳೆ ಬರುವವರೆಗೂ ಕೂಡ ಅವ್ರು ಯಾರಿಗೂ ಎಚ್ಚರನೂ ಕೂಡ ಆಗಿಲ್ಲ. ಆ ಮಲಗಿದ್ದಂಥ ಮಗು, ನಿದ್ರೆ ಮಾಡ್ತಿದ್ದಂಥ ಮಗುವಿನ ಬಾಯಿಯನ್ನು ಒತ್ತಿಡಿದು ಆತ ಎತ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಆ ಮಗುವನ್ನು ಬಳಸ್ಕೊಂಡು ಬಿಟ್ಟಿದ್ದಾನೆ. ಎಂಥ ರಾಕ್ಷಸ! 4 ವರ್ಷ ಶಿಕ್ಷೆ ಆಗಿತ್ತಲ್ಲ, ಅವತ್ತೇನಾದ್ರೂ ಆತನಿಗೆ ಜಾಮೀನು ಸಿಕ್ಕಿಲ್ಲ ಅಂತ ಆಗಿದ್ರೆ ಇಂಥದ್ದೊಂದು ಘಟನೆ ಆಗ್ತಾ ಇರಲಿಲ್ಲ. 9 ವರ್ಷದ ಹೆಣ್ಣು ಮಗು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಅವತ್ತು ಆದಂಥ ಒಂದು ಕಾರಣ ಲೋಪ ಇವತ್ತು ಇಂಥ ಪರಿಸ್ಥಿತಿಯನ್ನು ತಂದೊಡ್ಬಿಟ್ಟಿದೆ. ಹೇಳಕ್ಕಾಗಲ್ಲ. ಈ ಪ್ರಕರಣದಲ್ಲೂ ಆತನಿಗೆ ಜಾಮೀನಾಗಿ ಹೊರಗಡೆ ಬಂದ. ನಾನು ನಮ್ಮ ನ್ಯಾಯಾಂಗ ವ್ಯವಸ್ಥೆನ ದೂಷಿಸ್ತಾ ಇಲ್ಲ, ಬಟ್ ವಾಸ್ತವ ವಿಚಾರವನ್ನು ಹೇಳ್ತಾ ಇರೋದು. ಏನಾಗ್ತಾ ಇದೆ? ಈ ಲೋಪವನ್ನು ಸರಿಪಡಿಸೋದು ಯಾರು? ಯಾವಾಗ ಸರಿಯಾಗುತ್ತೆ ಇದೆಲ್ಲವೂ ಕೂಡ? ಹೀಗಾದ್ರೆ ಯಾರಿಗೆ ತಾನೇ ಭಯ ಬರುತ್ತೆ? ಏನು ಬೇಕಾದ್ರೂ ಮಾಡ್ತೀವಿ, ಆರಾಮಾಗಿ ಜಾಮೀನು ಸಿಗುತ್ತೆ, ಹೊರಗಡೆ ಬರ್ತೀವಿ, ಓಡಾಡ್ಕೊಂಡು ಇರ್ತೀವಿ ಎನ್ನುವ ರೀತಿಯಲ್ಲಿ ಆಗಿಬಿಟ್ರೆ ಕತೆ ಏನು? ಎಲ್ಲಿಗೆ ಹೋಗ್ತಿದೆ ವ್ಯವಸ್ಥೆ? ಎಲ್ಲಿಗೆ ಹೋಗ್ತಿದೆ ಸಮಾಜ? ಒಂದು ಕಡೆಯಿಂದ ದುರಂತ, ಮಾಡದ ತಪ್ಪಿಗೆ ಒಂದಷ್ಟು ಜನ ಜೈಲು ಶಿಕ್ಷೆ ಅನುಭವಿಸ್ತಿದ್ದಾರೆ. ಇನ್ನೊಂದು ಕಡೆಯಿಂದ ದುರಂತ, ತಪ್ಪು ಮಾಡಿದ್ರು ಕೂಡ ಈ ರೀತಿಯಾಗಿ ಜಾಮೀನು ಪಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಅದು ಕೂಡ ಶಿಕ್ಷೆ ಪ್ರಕಟ ಆದ ಬಳಿಕ. ಏನು ಹೇಳಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿ. ಇದೇ ನಮ್ಮಲ್ಲಿ ಆಗ್ತಿರುವ ಸಮಸ್ಯೆ. ಒಂದು, ನ್ಯಾಯದಾನದ ವಿಳಂಬ, ಶಿಕ್ಷೆ ಪ್ರಕಟ ವಿಳಂಬ. ಮತ್ತೊಂದು, ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಸಂಗ್ರಹಿಸದೇ ಇರೋದು, ಪೊಲೀಸ್ ತನಿಖೆಯಲ್ಲಿ ಬೇಜವಾಬ್ದಾರಿತನ, ಏನೇನೋ ಒಂದಷ್ಟು ಸಮಸ್ಯೆಗಳು. ಇವೆಲ್ಲವೂ ಕೂಡ ಆರೋಪಿಗಳಿಗೆ ವರದಾನ ಆಗ್ತಾ ಇದೆ. ಇಷ್ಟಾದ ಬಳಿಕ ಈಗ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅದು ಕೂಡ CM ತವರೂರು, ಮೈಸೂರು, ಅಲ್ಲಿ 2ನೇ ಪ್ರಕರಣ ಇದು. ಬಹಳ ಅಂದ್ರೆ ಒಂದು ಬ್ಯಾಕ್ ಟು ಬ್ಯಾಕ್. ವೆಂಕಟೇಶ್ ಅನ್ನುವಂಥವನ ಹತ್ಯೆ ಆಗಿತ್ತು, ಅದಾದ ಬಳಿಕ ಈ ಕೃತ್ಯವನ್ನು ಕೂಡ ಎಸಗಿಬಿಟ್ಟಿದ್ದಾರೆ. ಅದಾದ ಬಳಿಕ ಈಗ ಸಿದ್ದರಾಮಯ್ಯ ಎಚ್ಚೆತ್ಕೊಂಡಿದ್ದಾರೆ. ನಾಳೆ ಅಲ್ಲಿ ಹೋಗ್ತೀನಿ, 7:30 ಸಭೆ ನಡೆಸ್ತೀನಿ ಎನ್ನುವಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಏನು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂತು, ಏನು ಕಥೆನೋ? ಅಂದ್ರೆ ಇದು ಬರೀ ಮೈಸೂರಿನ ಸಮಸ್ಯೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬರೀ ನಮ್ಮ ರಾಜ್ಯದ ಸಮಸ್ಯೆ ಅಂತಲ್ಲ, ಇದು ಇಡೀ ದೇಶದ ಸಮಸ್ಯೆ. ಇದು ಬರೀ ಮೈಸೂರು ಅಂತಲ್ಲ, ಬರೀ ಮೈಸೂರಲ್ಲಿ ಆತಂಕ ಇಲ್ಲದೆ ಇರೋದು ಅಥವಾ ನಮ್ಮ ರಾಜ್ಯದಲ್ಲಿ ಆತಂಕ ಇಲ್ಲದೆ ಇರೋದು ಅಂತಲ್ಲ. ಇದು ಇಡೀ ದೇಶಾದ್ಯಂತ ಇಂಥದ್ದೇ ಪರಿಸ್ಥಿತಿ ಇದೆ. ಇಡೀ ದೇಶಾದ್ಯಂತ ಇಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೆಲ್ಲದಕ್ಕೂ ಕೂಡ ಕಾರಣ ಅಂದ್ರೆ ಇಡೀ ಕಾನೂನು ವ್ಯವಸ್ಥೆಯಲ್ಲ ಲೋಪ ಇದೆ. ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಲೋಪ. ಇದು ಬರೀ ನಮ್ಮ ರಾಜ್ಯಕ್ಕೋ, ನಮ್ಮ ಜಿಲ್ಲೆಗೋ, ನಮ್ಮ ಊರಿಗೋ ಸೀಮಿತವಾಗಿರುವಂಥ ಸಮಸ್ಯೆ ಅಲ್ಲ. ಇದು ಇಡೀ ದೇಶಾದ್ಯಂತ ಇರುವಂಥ ಸಮಸ್ಯೆ. ಯಾವಾಗ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೋ, ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಅಲ್ಲಿಯವರೆಗೂ ಕೂಡ ಇಂತಹ ಕೃತ್ಯಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ನೋಡ್ತಾ ಇರಬೇಕಾದ್ರೆ ಮತ್ತೆ 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 ಇಂತಹ ಕೃತ್ಯಗಳು ನಡೀತಾನೆ ಇರುತ್ತೆ.
ಯಾಕಂದ್ರೆ ಯಾವ ಆರೋಪಿಗಳಿಗೆ ಯಾವ ಆತಂಕವೂ ಕೂಡ ಇಲ್ಲ ನಮ್ಮ ಕಾನೂನಿನ ಬಗ್ಗೆ. ಅದರಲ್ಲೂ ಕೂಡ ಒಮ್ಮೆ ಕ್ರಿಮಿನಲ್ಗಳಾಗಿರ್ತಾರೆ ನೋಡಿ, ಒಮ್ಮೆ ಇಂಥ ಕೃತ್ಯವನ್ನು ಎಸಗಿರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ, ಜೈಲೆಲ್ಲ ಆರಾಮಾಗಿರ್ತೀವಿ, ಬಿಂದಾಸ್ ಆಗಿರ್ತೀವಿ, ಪರಪ್ಪನಗರ ಜೈಲಲ್ಲಿ ಗಮನಿಸ್ತಿದ್ದೀವಿ ಎಷ್ಟು ಆರಾಮಾಗಿರ್ತಾರೆ ಇವರು ಅಂತ ಹೇಳಿ. ಅವ್ರಿಗೆ ಅದ್ರ ಕಷ್ಟಪಟ್ಟು ಕೆಲಸ ಮಾಡಬೇಕು, ಅಲ್ಲಿ ಆರಾಮಾಗಿ ಇದ್ದು ಬಿಡ್ಬೋದು, ರಾಜಾತಿಥ್ಯ ಸಿಗುತ್ತೆ ಎನ್ನುವಂಥ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಇಂತಹ ಲೋಪಗಳಿಗೆ ಫುಲ್ ಸ್ಟಾಪ್ ಅನ್ನ ಹಾಕಲೇಬೇಕು. ಇಲ್ಲ ಅಂತಾದ್ರೆ ಪ್ರತಿಯೊಬ್ಬರು ಕೂಡ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.